ಒಂದಾನೊಂದು ಕಾಲದಲ್ಲಿ ಒಂದೂರಿನಲ್ಲಿ ಒಂದು ಹೆಣ್ಣು ಮಗು 3ನೆಯ ತರಗತಿ ಓದುತ್ತಿದ್ದಳು. ಅವಳಿಗೆ ಲೆಕ್ಕದಲ್ಲಿ ಬಲು ಚೂಟಿ. ಆದರೆ ಮನೆ ಕೆಲಸ, ಹೊಲ ಗದ್ದೆಗೆ ಕೆಲಸಕ್ಕೆ ಸಹಾಯವಾಗಲೆಂದು ಅವಳನ್ನು ಶಾಲೆಯಿಂದ ಬಿಡಿಸಿದರು. ಅವಳು ಮನೆಯಲ್ಲಿ ಅಡಿಗೆ ಮಾಡುವುದನ್ನು ಚೆನ್ನಾಗಿ ಕಲಿತಳು. ಹಾಗೆಯೇ ಅಡಿಗೆ ತೆಗೆದುಕೊಂಡು ದೂರದ ಗದ್ದೆಗೆ ತನ್ನ ತಂದೆ ತಾಯಿಯರಿಗೆ ಮಧ್ಯಾಹ್ನದ ಬುತ್ತಿ ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದಳು. ಬಿಡುವಿನ ವೇಳೆಯಲ್ಲಿ ಮನೆಯಲ್ಲಿನ 2 ಹಸುಗಳ ಹಾರೈಕೆ ಮಾಡಿಕೊಂಡು ಸಂಜೆ ಮತ್ತು ಬೆಳಗ್ಗೆ ಹಾಲು ಕರೆದು ಅದರ ದುಡ್ಡನ್ನು ಜೋಪಾನ ಮಾಡಿದ್ದಳು. ಕಾಲ ಹೀಗೆ ಸರಿದು ಅವಳು ಮದುವೆ ವಯಸ್ಸಿಗೆ ಬಂದಳು. ಅವಳು ಉಳಿಸಿದ ಹಾಲಿನ ಹಣದಿಂದ ಮದುವೆ ಮಾಡಲು ಸರಿ ಹೊಂದಿತು. ಅವರ ತಂದೆ ತಾಯಿಯರು ಹತ್ತಿರದ ಸಂಬಂಧಿ ನಾಗರಾಜು ಎಂಬಾತನಿಗೆ ಮದುವೆ ಮಾಡಿದರು. ನಾಗರಾಜು ಕೂಲಿ ಕೆಲಸ ಮಾಡುತ್ತಿದ್ದನು. ಊರಿನ ಸಂಪಾದನೆ ಸಾಲದೆಂದು ಅವರ ಗ್ರಾಮ ಬಿಟ್ಟು ಬೆಂಗಳೂರಿಗೆ ಬಂದು 10 ರೂಪಾಯಿಯ ಒಂದು ಬಾಡಿಗೆ ಮನೆ ಪಡೆದು ಉಳಿದರು. ಅಲ್ಲಿಯೇ ಹತ್ತಿರದಲ್ಲಿ ಒಂದು ಕೋಳಿ ಕಾರ್ಖಾನೆಯಲ್ಲಿ ಮೂಟೆ ಹೊರುವ ಕೂಲಿ ಕೆಲಸ ದೊರೆಯಿತು. ಆರಂಭದಲ್ಲಿ ನಾಗರಾಜು ಚೆನ್ನಾಗಿಯೇ ದುಡಿದು ಬಂದಂಥ ಹಣವೆಲ್ಲವನ್ನು ಹೆಂಡತಿಗೆ ಕೊಡುತ್ತಿದ್ದನು. ಮೊದಲಿಗೆ ಅವರಿಗೆ ಲಕ್ಷ್ಮಿ ಎಂಬ ಹೆಣ್ಣು ಮಗು ಜನಿಸಿದಳು. ಎಲ್ಲರೂ ಸಂತೋಷದಿಂದರು. ಆದರೆ ಜೊತೆಗಾರರ ಸಹವಾಸದಿಂದ ನಾಗರಾಜು ಸಾರಾಯಿ ಕುಡಿಯುವುದನ್ನು ಕಲಿತನು. ಬರಬರುತ್ತಾ ಮನೆಗೆ ದುಡ್ಡು ಸರಿಯಾಗಿ ಮನೆಗೆ ನೀಡದೆ ಸಾರಾಯಿ ಮೀಸೆ ಅಂಗಡಿಯವನ ಪಾಲಾಯಿತು. ಆಗಿನಿಂದ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಶುರುವಾಯಿತು. ಜಗಳ ಆದಾಗ ಮಾತ್ರ ನಾಗರಾಜು ಮುಂದಿನ ವಾರದ ಕೂಲಿ ಹಣ ಸರಿಯಾಗಿ ಹೆಂಡತಿಗೆ ಕೊಡುತ್ತಿದ್ದನು. ಆದರೆ ಮತ್ತೆ ಅದೇ ಕತೆ. ಈ ರೀತಿ ಜಗಳ ಜಂಜಾಟ ಸಾಗುತ್ತಲೇ ಇತ್ತು. ಮತ್ತೆ ಅವರಿಗೆ ಮೋಹನ ಮತ್ತು ಸಿದ್ದಪ್ಪ ಎಂಬ ಗಂಡು ಮಕ್ಕಳು ಹುಟ್ಟಿದರು. 3 ಮಕ್ಕಳ ಇಟ್ಟುಕೊಂಡು ತನ್ನ ಗಂಡ ತರುವ ಸಂಪಾದನೆ ಸಾಲದೆಂದು ಮುಂದೆ ಹೆಣ್ಣುಮಗು ಲಕ್ಷ್ಮಿ ಮದುವೆ ಮಾಡಲು ಹಣದ ತೊಂದರೆ ಆಗಬಾರದೆಂಬ ಚಿಂತೆ ಹೆಂಡತಿಗೆ. ಇದರ ಮಧ್ಯೆ ಮಗನಾದ ಸಿದ್ದಪ್ಪನಿಗೆ ಕಾಲಿಗೆ ಗಾಯವಾಗಿ ನಡೆಯುವುದೇ ಕಷ್ಟವಾಯಿತು. ಹೆಣ್ಣು ಅಂದರೆ ಕಷ್ಟ ಬಂಗಾದಲೇ ಆಕೆಯ ನಿಜ ಸ್ವರೂಪ ತಿಳಿಯುವುದು. ಎಲ್ಲರನ್ನೂ ಬಿಟ್ಟು ಗಂಡ ನಂಬಿ ಹಿಂದೆ ಬಂದಾಗ ಆತನ ಆಧಾರದಲ್ಲಿಯೇ ಅವಳ ಬದುಕು ನಿಂತಿರುತ್ತೆ. ಸರಿಯಾದ ಬಟ್ಟೆ, ಊಟ ಇರಲು ಒಂದಷ್ಟು ಜಾಗ ಮಾತ್ರ ಬೇಕೇ ಬೇಕು. ಇಲ್ಲದಿದ್ದರೆ ಇದ್ದೂ ಸತ್ತ ಹಾಗೆ. ತನ್ನಲ್ಲಿನ ಚಿನ್ನದ ಓಲೆ ಮಾರಿ ಬಂದ 250 ರೂಪಾಯಿಗೆ ಒಂದು ಸಣ್ಣ ವ್ಯಾಪಾರ ಮಾಡಲು ನಿರ್ಧರಿಸಿದಳು. ಕೃಷ್ಣರಾಜ ಮಾರುಕಟ್ಟೆಗೆ ತೆರಳಿ ಕಡಲೆ ಬೀಜ, ಮಿಠಾಯಿ, ಬೋಟಿ, ಬಾಳೆಹಣ್ಣು, ಸಿಗರೇಟು, ಬೀಡಿ, ಎಲೆ ಅಡಿಕೆ ಹೀಗೆ ಹಲವಾರು ವಸ್ತುಗಳನ್ನು ತಂದು ಆ ಊರಿನ ಮರಗೆಲಸದವರ ಸಹಾಯದಿಂದ ಒಂದು ಚಿಕ್ಕ ಪೆಟ್ಟಿ ಅಂಗಡಿಯನ್ನು ತೆರೆದು ಆಕೆ ಊರಿನ ಬಸ್ ನಿಲ್ದಾಣದ ಬಳಿ ವ್ಯಾಪಾರ ಆರಂಭಿಸಿದಳು. 2 ಗಂಡು ಮಕ್ಕಳನ್ನು ನೋಡಿಕೊಳ್ಳಲು ಮತ್ತು ಮನೆಯ ಕೆಲಸಕ್ಕೆ ಸಹಾಯಕಳಾಗಿ ಮಗಳ ವಿದ್ಯಾಭ್ಯಾಸವನ್ನು 5ನೆಯ ತರಗತಿಗೆ ನಿಲ್ಲಿಸಿದಳು. ಸ್ವಾವಲಂಬಿಯಾಗಿ ಬದುಕು ಸಾಗಿಸಲು ಮತ್ತು ಮರ್ಯಾದೆಯಿಂದಿರಲು ಮೋಸವಿಲ್ಲದೆ ಬದುಕು ಹೇಗೆ ಸಾಗಿಸಬೇಕು ಎಂಬುದನ್ನು ಆ ಹೆಣ್ಣು ಮಗಳು ತೋರಿದಳು. 1 ರೂಪಾಯಿಯ ಸೇರಿಸಿ ಭದ್ರವಾಗಿ ಕೂಡಿಟ್ಟುಕೊಂಡಳು. ಗಂಡ ನಾಗರಾಜ ಮಾತ್ರ ಕುಡಿತವನ್ನು ಬಿಡುತ್ತಿರಲಿಲ್ಲ. ಆದರೆ ಹೆಂಡತಿ ಮಾತ್ರ ಛಲ ಬಿಡದೆ ಕೂಲಿ ಕೊಡುವ ಸಮಯಕ್ಕೆ ಕಾರ್ಖಾನೆಯ ಬಳಿ ತೆರಳಿ ಅಲ್ಲಿಯೇ ಹಣ ತೆಗೆದುಕೊಂಡು ಮಕ್ಕಳ ಭವಿಷ್ಯಕ್ಕೆ ಆಸರೆಯಾದಳು. ಬಂದ ಹಣವೆಲ್ಲ ಜೋಪಾನ ಮಾಡಿ ಸ್ವಂತ ತಮ್ಮ ಶಿವಪ್ಪನಿಗೆ ಕೊಟ್ಟು ಮಗಳ ಲಕ್ಷ್ಮಿ ಮದುವೆ ಮಾಡಿಸಿದಳು. ಮಗ ಸಿದ್ದನಿಗೆ ಕಾಲಿಗೆ ಆಪರೇಷನ್ ಸಹ ಮಾಡಿಸಿದಳು. ಯಾರೊಂದಿಗೂ ಹಣದ ವಿಷಯದಲ್ಲಿ ರಾಜಿ ಆಗಲಿಲ್ಲ. ತನ್ನ ವ್ಯಾಪಾರದಲ್ಲಿ ಯಾರಾದರೂ ಸಾಲ ಕೇಳಿದಾಗ ಕೊಟ್ಟು ಲೆಕ್ಕವಿಟ್ಟು ಸಂಬಳದ ಸಮಯಕ್ಕೆ ಕೇಳಿ ಪಡೆಯುತ್ತಿದ್ದಳು. 1980 ಇಸವಿಯ ನಿಜವಾದ ಕಥೆಯಿದು. ಪೆಟ್ಟಿ ಅಂಗಡಿ ಚಿಕ್ಕಮ್ಮ ಎಂದೇ ಖ್ಯಾತಿ ಅವರು. ಹೆಚ್ಚು ಓದದೇ ಇದ್ದರೂ ಜೀವನದಲ್ಲಿ ಕಣ್ಣೀರು ಹಾಕುತ್ತಾ ಕುಳಿತುಕೊಳ್ಳುವ ಬದಲು ಧೈರ್ಯ ಮಾಡಿ ಜೀವನ ಸಾಗಿಸುವ ಇಂತಹ ಹೆಣ್ಣು ಮಕ್ಕಳ ನೀವು ಓದಿದ್ದೀರಾ, ನೋಡಿರುವಿರಾ ಎಂಬುದನ್ನು ಕಮೆಂಟ್ ಮಾಡಿ. ಹಾಗೆಯೇ ನೀವು ಈ ಕಥೆಯಿಂದ ಏನನ್ನಾದರೂ ಕಲಿತಿದ್ದೀರಾದರೆ ಅದನ್ನು ನಮಗೆ ತಿಳಿಸಿ.